ರಾಜ್ಯದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕೆಂದು ಸಚಿವ ಪ್ರಿಯಾಂಕ ಖರ್ಗೆಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬರೆದ ಪತ್ರ ಕುರಿತು ತೀವ್ರ ಖಂಡಿಸಿದರು. ಆರ್ಎಸ್ಎಸ್ ಅವರು ಯುವ ಜನತೆಯಲ್ಲಿ ದ್ವೇಷಪೂರಿತ ವಿಷ ಬೀಜ ಬಿತ್ತುವ ಕೆಲಸ ಮಾಡುತ್ತಿದೆ. ಕೂಡಲೇ ಇದನ್ನು ನಿಷೇಧ ಮಾಡುವಂತೆ ಬರೆದಿರುವ ಪತ್ರ ಸರಿಯಾದ ಕ್ರಮವಲ್ಲ. ಅವಹೇಳನ ಹೇಳಿಕೆ ನೀಡಿರುವುದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಪಕ್ಷದಿಂದ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಲಿದೆ. ಹಿಂದುತ್ವ, ಅಭಿವೃದ್ಧಿ ಮತ್ತು ದೀನದಲಿತರು ಹಾಗೂ ಬಡ ಜನರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವುದು ಪಕ್ಷದ ಮುಖ್ಯ ಉದ್ದೇಶವಾಗಿದೆ. ಇರಲಿ ಅನ್ರಿಜಿಸ್ಟರ್ ಇರಲಿ, ಭಾರತ ದೇಶದ ಬಗ್ಗೆ ಶ್ರದ್ಧೆ ಇಟ್ಕೊಂಡ್ರೆ ಸಾಕು, ಅವನು ನಿಜವಾದ ಭಾರತೀಯ ಆಗ್ತಾನೆ. ಡೋಂಗಿಗಾಗಿ ಇವತ್ತು ರಾಷ್ಟ್ರಧ್ವಜ ಹಾರಿಸಿದ್ರೆ ಅವನಿಗೆ ದೇಶಭಕ್ತ ಅನ್ನೋದಿಲ್ಲ. RSS ನಲ್ಲಿ ಡೋಂಗಿ ರಾಷ್ಟ್ರಭಕ್ತಿ ಇಲ್ಲ. ಡೋಂಗಿ ರಾಷ್ಟ್ರಭಕ್ತಿ ಇರೋದು ಇವದನ್ನ ಯಾರು ಟೀಕೆ ಮಾಡ್ತಾರಲ್ಲ ಅವ್ರ ಹತ್ರ ಇದೆ. ಹೀಗಾಗಿನೇ ಇವರು ಪಾಕಿಸ್ತಾನ ಪರ ನಿಂತ್ಕೊಳ್ತಾರೆ. ಇವರು ಸಚಿವರು, ಇವರು ರಾಜ್ಯಸಭಾ ಸದಸ್ಯರು ವಿಧಾನಸಭಾದಲ್ಲಿ ನಿಂತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಘೋಷಣೆ ಹಾಕ್ತಾರೆ. ತಮ್ಮ ತಟ್ಟೆಯಲ್ಲಿ ಕತ್ತೆ ಬಿದ್ದು ಒದ್ದಾಡ್ತಾ ಇದೆ. RSS ಬಗ್ಗೆ ಮಾತಾಡಲಿಕ್ಕೆ ಇವರಿಗೆ ಯಾವುದೇ ತರಹದ ನೈತಿಕತೆ ಇಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಅಲ್ಲ, ರಾಜ್ಯದಲ್ಲಿ ಏನಾದರೂ RSS ಬ್ಯಾನ್ ಆಗುತ್ತಾ? ಸಾಧ್ಯನೇ ಇಲ್ಲ. ಶತಾಯು ಗತಾಯು ಪ್ರಯತ್ನ ಮಾಡಿದರೂ ಕೂಡ RSSಗೆ ಟಚ್ ಮಾಡೋಕ್ಕಾಗಲ್ಲ. ನೀವು ಹಿಂದುತ್ವ ಇಟ್ಕೊಂಡು ಪಕ್ಷ ಕಟ್ಟರ್ ಹಿಂದುತ್ವಕ್ಕಾಗಿ ಹೊರಟಂತವರು ಪಕ್ಷ ಮಾಡಿದರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಒಂದೇ ವೇದಿಕೆಯಲ್ಲಿ ಎಲ್ಲ ಪಕ್ಷದವರು ಸೇರಿಕೊಂಡು ನಾವು ಚುನಾವಣೆಯನ್ನು ಪ್ರತಿನಿಧಿಸ್ತೇವೆ. ಮುಂಬರುವಂತಹ ಎಲ್ಲ ಚುನಾವಣೆಗಳಿಗೂ ಕೂಡ ಶಿವಸೇನೆ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದೆ. ಅಲ್ಲ, ಈ ಮೂಲಕ ಬಿಜೆಪಿ ಶಿವಸೇನೆ ಬಿಜೆಪಿ ಬೇರೆ ಬೇರೆ ಅಲ್ಲ. ಕೇಂದ್ರದಲ್ಲಿ NDA ಮೈತ್ರಿಕೂಟದ ಒಂದು ಪಕ್ಷ ಇದಾಗಿರೋದ್ರಿಂದ ನಮ್ಮ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ, ಬಿಜೆಪಿ ಹೈಕಮಾಂಡ್ ಏನು ಸೂಚನೆ ಮಾಡುತ್ತೆ, ಆ ಸೂಚನೆ ಮೇರೆಗೆ ನಾವು ಕರ್ನಾಟಕದಲ್ಲಿ ಚುನಾವಣೆಯನ್ನ ಸ್ಪರ್ಧೆ ಆಡ್ತೇವೆ. ನಾಳೆ ನಮ್ದು ವಿಜಾಪುರ ಪ್ರವಾಸ ಇದೆ. ಅಲ್ಲಿ ಅವ್ರು ಸಿಕ್ಕರೆ ಮಾತುಕತೆ ಆಡ್ತೇವೆ. ಒಪ್ಕೊಂಡ್ರೆ ಒಂದೇ ಪ್ಲಾಟ್ಫಾರ್ಮ್ ಮೇಲೆ ನಾವು ಹೋರಾಡೋಣ ಅಂತಂದ್ರೆ ಅದಕ್ಕೆ ನಾವು ಸಿದ್ಧರಿದ್ದೇವೆ.